ಹಾಯ್ ಸ್ಟೂಡೆಂಟ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವು ಮೊದಲನೇ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಕಳೆದ ವಿಡಿಯೋದಲ್ಲಿ ನಾವು ಏಕಾಧಿಕ ಮತ್ತು ಏಕನ್ಯೂನ್ಯ ಅಂತ ಎರಡು ಅಂಶಗಳನ್ನು ನೋಡಿದ್ವಿ. ವೇದಗಣಿತದಲ್ಲಿ ಏಕಾಧಿಕ ಮತ್ತು ಏಕನ್ಯೂನ್ಯ. ಏಕಾಧಿಕ ಅಂದರೆ ಒಂದು ಹೆಚ್ಚು, ಏಕನ್ಯೂನ್ಯ ಅಂದರೆ ಒಂದು ಕಡಿಮೆ. ಯಾವ ಥರ ಬರ್ಕೊಳ್ಳೋದು ಅಂತ ನೋಡಿದ್ವಿ. ಇವತ್ತು ನಾವು 10ಕ್ಕೆ ಪೂರಕ ಮತ್ತು 9ಕ್ಕೆ ಪೂರಕಗಳನ್ನು ಬರೆಯೋದು ಹೇಗೆ, ಇವುಗಳನ್ನು ಕಂಡುಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ. ವೇದಗಣಿತ ಕಲಿಬೇಕಾದ್ರೆ 10ಕ್ಕೆ ಪೂರಕ ಅಂಕಿಗಳು ಮತ್ತು 9ಕ್ಕೆ ಪೂರಕ ಅಂಕಿಗಳು ತುಂಬ ಪ್ರಮುಖ ಪಾತ್ರ ವಹಿಸ್ತವೆ. ಸೊ ಇವುಗಳನ್ನು ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ನಾವು ನೋಡೋಣ ಇವತ್ತು. ನೋಡಿ, 10ಕ್ಕೆ ಪೂರಕ ಅಂದರೆ ಯಾವ ಎರಡು ಅಂಕಿಗಳನ್ನು ಕೂಡಿಸಿದ್ರೆ 10 ಆಗುತ್ತೋ ಆ ಅಂಕಿಗಳಿಗೆ 10ಕ್ಕೆ ಪೂರಕ ಅಂಕಿಗಳು ಅಂತ ಹೇಳ್ತೀವಿ. ಈ ಉದಾಹರಣೆಗೆ 1 + 9 10, 2 + 8 10, 3 + 7 10, 4 + 6 10, 5 + 5 10. ಇದನ್ನು ನಾವು ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ? 1ರಿಂದ 9ರವರೆಗೆ ನಾನಿಲ್ಲಿ ಅಂಕಿಗಳನ್ನು ಬರೆದಿದ್ದೀನಿ. 1 2 3 4 5 6 7 8 9. ಇವು ರಿವರ್ಸ್ ಆಗ್ತವೆ. ಸೊ ಈ ಕಡೆ 1, ಈ ಕಡೆ 9. ಇವೆರಡರ ಮೊತ್ತ ಏನಾಗುತ್ತೆ? 10 ಆಗುತ್ತೆ. 2 ಮತ್ತು 8ರ ಮೊತ್ತ 10. 3 ಮತ್ತು 7ರ ಮೊತ್ತ ಅಂದರೆ ಸಂಕಲನ, ಕೂಡಿಸೋದು, 10. 4 ಮತ್ತು 6ರ ಮೊತ್ತ 10. 5ಕ್ಕೆ 5 ಕೂಡಿಸಿದರೆ 10 ಆಗುತ್ತೆ. ಸೊ ಈ ಪೂರಕ ಸಂಖ್ಯೆಗಳನ್ನು ನೀವು ಏನು ಮಾಡಬೇಕು? ಕಂಠಪಾಠ ಮಾಡಬೇಕು, ನೆನ್ಪಿಟ್ಕೋಬೇಕು. ಅದೇ ರೀತಿ 9ಕ್ಕೆ ಪೂರಕ 0 + 9 9. ಯಾವ ಎರಡು ಅಂಕಿಗಳನ್ನು ಕೂಡಿಸಿದ್ರೆ 9 ಆಗುತ್ತೋ ಆ ಅಂಕಿಗಳಿಗೆ 9ರ ಪೂರಕ ಅಂಕಿಗಳು ಅಂತ ಹೇಳ್ತೀವಿ. ಸೊ 1 + 8 9, 2 + 7 9, 3 + 6 9, 4 + 5 9. ಸೊ ಇದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ? 0ಯಿಂದ 9ವರೆಗೆ ಅಂಕಿಗಳನ್ನು ನಾನಿಲ್ಲಿ ಬರೆದಿದ್ದೀನಿ. ಇದನ್ನು ಕೂಡ ಅದೇ ಥರ ರಿವರ್ಸ್ ಆಗುತ್ತೆ. ಪ್ರಾರಂಭದಿಂದ ಕೊನೆಯ ಅಂಕೆ 0 + 9 9, 1 + 8 9, 2 + 7 9, 3 + 6 9, 4 + 5 9. ಈ ಪೂರಕಗಳನ್ನು ನೆನ್ಪಿಟ್ಕೊಳ್ಳೋದ್ರಿಂದ ಕೇವಲ ವೇದಗಣಿತ ಅಷ್ಟೇ ಅಲ್ಲ, ನಾವು ಬಳಕೆಯಲ್ಲಿರ್ತಕ್ಕಂಥ ಈಗ ಸದ್ಯಕ್ಕೆ ನಾವು ಪುಸ್ತಕಗಳಲ್ಲೆಲ್ಲ ಬಳಸ್ತಕ್ಕಂಥ ಗಣಿತದಲ್ಲೂ ಕೂಡ ನಾವು ಏನು ಮಾಡ್ಬೋದು? ತುಂಬ ಫಾಸ್ಟಾಗಿ ಕೂಡಿಸೋದು, ಕಳೆಯೋದನ್ನು ನಾವು ಮಾಡ್ಬೋದು.